ಹುಟ್ಟುಹಬ್ಬದ ಶುಭಾಶಯಗಳು. ಗೌಡ್ರ ಹುಡುಗಿ ಅಂತೂ ಇನ್ನೂ ಹೆವಿ ಇಷ್ಟ ಆಗೋದ್ರು. ನೋಡಿ ಗೈಸ್ ಕುಣ್ತಾ ಇದ್ದಾಳೆ ಪಾಪ. ನಿಮೇಶ್ ಗೌಡ ಸೋತಿದ್ದಾನೆ ನನ್ನ ಚಾಲೆಂಜ್ಗೆ. ಆಂಟಿ, ನಾವು ಒಬ್ಬರಿಗೆ ಒಳ್ಳೇದ್ ಮಾಡಿ ಬದುಕ್ತಿದ್ರೆ ಅವ್ನ್ ಮಾಡ್ತಿರೋದು ಶೋಕಿಗೋಸ್ಕರ ಅಂತಾರೆ. ಕನ್ನಡ ಪ್ರ್ಯಾಂಕ್ ವಿಡಿಯೋ 8 ಅಂತ ಒಂದು ಚಾನಲ್ ಇದೆ. ಆ ಅಕೌಂಟ್ ಬಗ್ಗೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದೀನಿ. ಆ ಹುಡ್ಗನ್ ಬಗ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಇವಾಗ ತಾನೇ ಕಂಪ್ಲೇಂಟ್ ಕೊಟ್ಬಿಟ್ಟು ಆಚೆ ಬಂದಿದ್ದೀನಿ. ಜನಕ್ಕೆ ಗೊತ್ತಾಗ್ಬೇಕು ಏನಾಗ್ತಿದೆ ಅಂತ. ಈ ವಿಡಿಯೋ ಅವ್ನು ನೋಡ್ತಾ ಇರ್ತಾನೆ. ಲೋ ಮಗ, ನೀನ್ ಈ ವಿಡಿಯೋ ನೋಡ್ತಿದ್ರೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೌದು ಬ್ರೋ, ನೇಮ್ ಇಸ್ ಯಶ್ಗೌಡ ಅಂತ ಇದೆ ನೋಡಿ. ಮುಂದೆ ಹೋಗೋ ಟೈಮಲ್ಲಿ ಸಿಂಪಲ್ ಆಗಿ ಒಂದು ಹೇಳ್ತೀನಿ. ಇತ್ತೀಚೆಗೆ ನಾನು ತುಂಬಾ ಖುಷಿಯಾಗಿದ್ದೀನಿ. ಅದಕ್ಕೆ ಕಾರಣ ಇಷ್ಟೇ, ಕೆಲವ್ರ ಜೊತೆ ಮಾತ್ ಬಿಟ್ಬಿಟ್ಟಿದೀನಿ, ಕೆಲವ್ರನ್ನ ಮರ್ತೇ ಬಿಟ್ಟಿದೀನಿ. ಸೊ ಗೈಸ್, ಇವಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಕನ್ನಡ ಪ್ರ್ಯಾಂಕ್ ವಿಡಿಯೋ 8 ಅಂತ ಒಂದು ಚಾನಲ್ ಇದೆ. ಆ ಅಕೌಂಟ್ ಬಗ್ಗೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದೀನಿ. ಆ ಹುಡ್ಗನ್ ಬಗ್ಗೆ ನಾನು ಪಬ್ಲಿಕ್ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಅವನೇನ್ ಮಾಡ್ತಾನೆ, ನನ್ನ ವಿಡಿಯೋಸ್ನ ತಗೊಂಡು ಅವ್ನ ಪ್ರೊಫೈಲ್ಗೆ ಹಾಕೊಂಡು ನಾನೇ ಅನ್ನೋ ತರ ಅವನ್ನ ಫಾಲೋ ಮಾಡ್ತಿರೋರ್ಗೆ ಯಶ್ಗೌಡನೇ ಅನ್ನೋ ತರ ಮೆಸೇಜ್ ಮಾಡೋದು, ಅವ್ರ ಹತ್ರ ದುಡ್ಡು ಕೇಳೋದು, ಫೋಟೋಸ್ ಕೇಳೋದು, ಮತ್ತೆ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾನೆ. ಇದು ನಾನು ಔಟ್ ಸೈಡ್ ಹೋದಾಗ ನನಗೆ ಒಂದು ಹೆಣ್ಣು ಮಗು ಹೇಳಿದ್ದು, ನಾನು ಶೂಟ್ ಮಾಡೋ ಟೈಮಲ್ಲಿ, ಅಣ್ಣ ನಿಮ್ದು ಇನ್ನೊಂದು ಅಕೌಂಟ್ ಇದೆಯಾ ಅಂದಾಗ, ಇಲ್ಲ ಅಮ್ಮ ಅಂದಾಗ, ಈ ಅಕೌಂಟ್ ಇದೆ ನೋಡಿ ಅಣ್ಣ, ಈ ಥರ ಎಲ್ಲ ನನಗೆ ಮೆಸೇಜ್ ಮಾಡ್ತಾರೆ ಅಂತ ಹೇಳಿದ್ರು. ಅವನಿಂದ ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು ಸೀಸನ್ಗೆ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಅವನು ಅದಕ್ಕೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಏನು ಪೊಲೀಸ್ ಅವರ ಏನು ಮಾಡ್ತಾರೆ ಅನ್ನೋ ಥರ ಇದ್ದಾನೆ. ಪೊಲೀಸ್ ಅವರಂದರೆ ಭಯ ಭಕ್ತಿ ಏನೂ ಇಲ್ಲ. ಇಂಥವ್ರಿಗೆ ನಾನು ಬುದ್ಧಿ ಕಲಿಸ್ಬೇಕು. ಇವಾಗ ತಾನೇ ಕಂಪ್ಲೇಂಟ್ ಕೊಟ್ಬಿಟ್ಟು ಆಚೆ ಬಂದಿದ್ದೀನಿ. ಜನಕ್ಕೆ ಗೊತ್ತಾಗಬೇಕು ಏನಾಗ್ತಿದೆ ಅಂತ. ಈ ವಿಡಿಯೋ ಅವ್ನು ನೋಡ್ತಾ ಇರ್ತಾನೆ. ಲೋ ಮಗ, ನೀನು ಈ ವಿಡಿಯೋ ನೋಡ್ತಿದ್ರೆ ನನ್ನ ಫೋಟೋಸು ವಿಡಿಯೋಸ್ ಏನಿದೆ ಅದನ್ನ ಡಿಲೀಟ್ ಮಾಡು. ಗೈಸ್, ಇವನು ಸೆಪ್ಟೆಂಬರ್ 2023 ಇದೇ ತರ ಮಾಡಿದ್ದ. ನಾನು ಒಂದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ. ಅವಾಗ ನನ್ನ ಬ್ಲಾಕ್ ಮಾಡಿದ್ದ. ಮತ್ತೆ ನಾನು ವಿಡಿಯೋ ಹಾಕಿರೋ ಟೈಮಲ್ಲಿ ಎಲ್ರಿಗೂ ಹೇಳಿ ರಿಪೋರ್ಟ್ ಮಾಡಿಸಿದ್ದೆ. ಇವಾಗ ನನ್ನ ಬ್ಲಾಕ್ ಮಾಡಿಬಿಟ್ಟು ನನ್ನ ಫೋಟೋಸ್ ವಿಡಿಯೋಸ್ ಹಾಕೊಂಡು ಕೆಲವೊಬ್ಬರಿಗೆ ಮೆಸೇಜ್ ಮಾಡ್ತಾ ಇದ್ದಾನೆ, ಫೋಟೋಸ್ ಕೇಳ್ತಾ ಇದ್ದಾನೆ, ದುಡ್ಡು ಕೇಳ್ತಾ ಇದ್ದಾನೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ನಾನು ಔಟ್ ಸೈಡ್ ಹೋಗ್ಬಿಟ್ಟು ಪಬ್ಲಿಕಲ್ಲಿ ವಿಡಿಯೋ ಮಾಡಿಕೊಂಡು ಜನಗಳ ಹತ್ರ ಮಾತಾಡ್ಸ್ಕೊಂಡು ಬರ್ತೀನಿ. ಇವ್ರು ಆರಾಮಾಗಿ ಎಡಿಟ್ ಮಾಡ್ಕೊಂಡು ಅವ್ರ ಪ್ರೊಫೈಲಲ್ಲಿ ಹಾಕ್ತಾರೆ. ನಾನೇ ಅನ್ನೋ ಥರ ಹುಡುಗಿರಿಗೆ ಮೆಸೇಜ್ ಮಾಡ್ತಾರೆ. ಪಾಪ ಅವ್ರು ಇನ್ನೋಸೆಂಟ್ಸ್ಗಳು ಮೆಸೇಜ್ ಮಾಡಿಕೊಂಡು ಸಿಕ್ಕಾಕೊಳ್ತಾರೆ, ದುಡ್ಡು ಕೊಡ್ತಾರೆ, ಫೋಟೋಸ್ ಕಳಿಸ್ತಾರೆ, ಆಮೇಲೆ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು. ಇದೆಲ್ಲ ಆಗಬಾರ್ದು ಅಂತ, ಅವನಿಂದ ನನಗೆ ತೊಂದರೆ ಆಗಬಾರ್ದು ಅಂತ, ಅವನಿಂದ ಜನಕ್ಕೆ ತೊಂದರೆ ಆಗಬಾರ್ದು ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ನು ಇದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಸೀರಿಯಸ್ ಆ್ಯಕ್ಷನ್ ತೊಗೊಬೇಕಾಗತ್ತೆ. ಲೋ ಮಗ, ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ, ಅವ್ರಿಗೋಸ್ಕರ ಬದುಕು. ನನ್ನ ಟ್ರೋಲರ್ಸೇ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ನನ್ನ ಫೋಟೋಸು ಹಾಕಿದ್ದಾರೆ, ನನ್ನ ವೀಡಿಯೋಸು ಹಾಕಿದ್ದಾರೆ. ಇವನ್ ಥರ ಯಾರು ಮಾಡಕ್ಕೆ ಹೋಗ್ಬೇಡಿ. ಅವ್ನ ಐಡಿನ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಗೈಸ್, ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಅವ್ನ ಅಕೌಂಟ್ ಇಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ದು. ಹೋಗಿ ರಿಪೋರ್ಟ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಕಂಪ್ಲೇಂಟ್ ಆಗಿದೆ ಅಂತ ಅವ್ನಿಗೆ ಗೊತ್ತಾಗಬೇಕು. ಗೆಟ್ ರೆಡಿ ಫಾರ್ ಶೂಟ್, ಬನ್ನಿ. ಶಿಸ್ತಾಗಿ ಅದ್ದೂರಿನ ನಿಲ್ಲಿಸದೆ 2 ಡೈರಿ ಮಿಲ್ಕ್ ತಗೊಂಡೆ. ಚಾಕ್ಲೇಟ್ ಏನಕ್ಕೆ ತಗೊಂಡೆ ಅಂತ ನಿಮಗೆ ಹೇಳ್ತೀನಿ. ಇವಾಗ ಇಲ್ಲಿಂದ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ತೀನಿ. ಲೊಕೇಶನ್ ರೀಚ್ ಆಗಿದ್ದೀನಿ. ನನ್ನ ಫ್ರೆಂಡ್ ಅವ್ರಮ್ಮ ಕಾಲ್ ಮಾಡಿದ್ರು, ಮನೆ ಹತ್ರ ಬಾರಪ್ಪ ಅಂದ್ರು. ಏನಾಯ್ತು ಅಂತ ಆಂಟಿನ ಕೇಳಿದೆ. ಅವ್ರು ಈ ತರ ಹೇಳಿದ್ರು, ಗಾಡಿಯಿಂದ ಮಗಳು ಬಿದ್ದೋಗಿದ್ದಾಳೆ ಅಂತ. ಹಾಯ್ ಪ್ರಿಯಾ. ನಮ್ಮ ಆಂಟಿ ಮುದ್ದಿನ ಮಗಳು ಇವ್ರೆ. ಗಾಡಿ ಓಡಿಸೋ ಟೈಮಲ್ಲಿ ಬಿದ್ಬಿಟ್ಟು ನೋಡಿ ಗೈಸ್, ಕೈ ಕಾಲು ಎಲ್ಲ ಗಾಯ ಮಾಡ್ಕೊಂಡಿದ್ದಾಳೆ. ನಂಗೆ ಅಳು ಬರ್ತಿದೆ. ಇವ್ರ ಮನೆಗ್ ಬಂದಾಗೆಲ್ಲ ಇದನ್ನ ನೋಡ್ತಾ ಇರ್ತೀನಿ. ನನ್ಗೆ ತುಂಬಾನೇ ಇಷ್ಟ ಇದು. ಪ್ರಿಯಾ ಅವರು ಜ್ಯೂಸ್ ತಂದು ಕೊಡ್ತಾ ಇದಾರೆ. ನಮ್ಮ ಮನೆ ಹೋಮ್ ಟೂರ್ ಎಲ್ಲ ಮಾಡಬೇಡ. ಥ್ಯಾಂಕ್ ಯು ಸೋ ಮಚ್. ಬ್ಲಾಗ್ ಮಾಡ್ತೀನಿ, ಅವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ನನ್ನ ಚಾಕ್ಲೇಟ್ ಏನಕ್ಕೆ ಹೇಳ್ತಂದೆ? ನನ್ನ ಸ್ವೀಟ್ ಅಲ್ವಾ ಅದಕ್ಕೆ. ಇವಾಗ ನಮ್ಗೆ ಜ್ಯೂಸ್ ಕೊಟ್ಟವ್ರೆ, ಜ್ಯೂಸ್ ಕುಡಿತೀವಿ. A few minutes later. ಅಮ್ಮನ ಕೇಳೋಣ ಅನ್ಕೊಂಡೆ, ನಿನ್ನ ಕೇಳ್ತೀನಿ. ಬನ್ನಿ ಗೈಸ್ ಕೇಳೋಣ. ಕುಂಟುತ್ತವ್ರೆ. ಆಂಟಿ ಗೈಸ್, ಏನ್ ಗೊತ್ತಾ, ನಾನು ಲಾಸ್ಟ್ ಟೈಮ್ ಒಂದು ಪ್ರ್ಯಾಂಕ್ ಮಾಡಿ ಹಾಕಿದ್ದೆ. ಅದೊಂದು ಸೋಷಿಯಲ್ ಮೆಸೇಜ್ ಆಗಿತ್ತು. ಈ ಹುಡುಗಿ ಕೈ ತೋರ್ಸು. ಇದು ಪ್ರ್ಯಾಂಕ್ ಅಲ್ಲ, ರಿಯಲ್ ಆಗಿ ಆಗಿರೋದು. ಹೆಂಗಾಯ್ತು, ಏನಾಯ್ತು ಆಕ್ಚುಲಿ ಏನಂದ್ರೆ ಮಕ್ಕಕ್ಕೆ ಹೆಂಗೆ ಏಟ್ ಆಗಿಲ್ಲ ಅಂತ ಅನ್ಕೋತೀರಾ.
ನಾನು ಹೆಲ್ಮೆಟ್ ಹಾಕಿದ್ದೆ ಆ್ಯಂಡ್ ನಿಧಾನಕ್ಕೆ ಕಮ್ಮಿ ಸ್ಪೀಡಲ್ಲೇ ಹೋಗ್ತಾ ಇದ್ದಿದೆ. ಸೊ ಇಷ್ಟು ಜಾಸ್ತಿ ಏಟ್ ಆಗಿಲ್ಲ. ಗಾಡಿ ಓಡಿಸ್ತಿದ್ದ? ಗಾಡಿ ಓಡಿಸ್ತಿದ್ದೆ. ನಮ್ಮ ಅಜ್ಜಿ ಡೆತ್ ಆಗಿದ್ರು, ಹೋಗೋವಾಗ ಬಸ್ ಗುದ್ರು, ಆಕ್ಸಿಡೆಂಟ್ ಆಯಿತು. ಸೊ ಎಲ್ಲರೂ ಗಾಡಿ ಓಡಿಸೋವಾಗ ಪ್ಲೀಸ್ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿ. ಸೊ ಸೇಫಾಗಿ ಇರ್ತೀರಾ. ಚೂರು ಏಟಾಗುತ್ತೆ ಹೊರತು ಜಾಸ್ತಿ ಏಟಾಗಲ್ಲ. ಆ್ಯಂಡ್ ಮನೇಲಿ ಅಪ್ಪ ಅಮ್ಮ ಕಾಯ್ದಾಡ್ತಾರೆ, ಅದನ್ನ ನೆನಪಿಟ್ಕೊಂಡು ನಿಧಾನಕ್ಕೆ ಹೋಗಿ ಅಷ್ಟೇ. ಅಲ್ಲ, ಯಾರಿಗೋಗಿ ಬಸ್ ಗುದ್ದಿದ್ದು? ಬಸ್ಸು ಬಂದು ನನಗೆ ಗುದ್ದಿದ್ದು. ಬಸ್ ಗುದ್ದಿದ್ರೆ ಇಷ್ಟ ಏನಾಗಿರೋದು? ಅಂದರೆ ನಾನು ರೈಟಲ್ಲಿ ಸ್ಟ್ರೇಟಾಗಿ ಹೋಗ್ತಿದ್ದೆ, ಓಕೆನಾ. ಬಸ್ಸು ನಿಂತಿರೋ ಬಸ್ಸು ಸಡನ್ನಾಗಿ ರೈಟಿಗೆ ಬಂದು ಟಚ್ ಆಗಿ ಹಳ್ಳ ಬೇರೆ ಇತ್ತು. ಆ್ಯಂಡ್ ಪ್ಲೀಸ್ ಗೊರಗುಂಟೆಪಾಳ್ಯ ಸರ್ವಿಸ್ ರೋಡಲ್ಲಂತೂ ನಿಧಾನಕ್ಕೆ ಹೋಗಿ. ಬಸ್ಸವ್ರು ಹೆಂಗೆ ಬರ್ತಾರೆ, ಯಾವ ಟೈಮಲ್ಲಿ ಬರ್ತಾರೆ ಅಂತ ಗೊತ್ತಾಗಲ್ಲ. ಬಟ್ ಪ್ಲೀಸ್ ನಿಧಾನಕ್ಕೆ ಹೋಗಿ. ಹೆಲ್ಮೆಟ್ ಹಾಕೊಂಡು ಇಷ್ಟೆಲ್ಲ ಗಾಯ ಆಗಿದೆ ನೋಡಿ ಗೈಸ್. ಕಾಲು, ಕೈ. ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದು ಏನೋ ಪ್ರ್ಯಾಂಕ್ ಮಾಡ್ತಾವ್ರೆ ಅನ್ಕೊಂಡೆ, ಬಟ್ ಇಲ್ಲ, ರಿಯಲ್ ಆಗೇ ಇದೆ. ಮನೆಗೆ ಬಂದು ಕೇಳಿದೆ, ಅಮ್ಮನ್ನ ಕೇಳಿದೆ, ಹೌದಪ್ಪ ಹಿಂಗಾಗಿದೆ ಅಂತ ಹೇಳಿದ್ರು. ಗಾಡಿನ ನಿಧಾನಕ್ಕೆ ಓಡಿಸ್ರಿ. ಲಾಸ್ಟ್ ಟೈಮ್ ನಾನು ಒಂದು ಪ್ರ್ಯಾಂಕ್ ವಿಡಿಯೋ ಮಾಡಿ ಹಾಕಿದ್ದೆ, ಒಂದು ಸೋಷಿಯಲ್ ಮೆಸೇಜ್ ಅಂತ. ನೋಡಿ, ನಮ್ಮ ಕಣ್ಣು ಮುಂದೆ ನಮ್ಮ ಫ್ರೆಂಡ್ಸ್ಗೆ ಈ ಥರ ಆಗುತ್ತೆ. ಹೆಚ್ಚು ಕಮ್ಮಿ ಬೇರೆಯವ್ರಿಗೆ ಏನೋ ಆದರೆ ಗೊತ್ತಾಗಲ್ಲ ಗೈಸ್, ಅದು ಅಲ್ವಾ. ಹುಷಾರಾಗಿರು. ರೈಟ್ ಸೇಫ್, ಬಿ ಸೇಫ್ ಅಷ್ಟೇ. ಅಷ್ಟೇ. ಆ್ಯಂಡ್ ಪ್ಲೀಸ್ ಡೂ ಫಾಲೋ ಯಶ್ ಗೌಡ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಇಲ್ಲ ಗೈಸ್, ಇವಾಗ ಒಂದು ಚಾಲೆಂಜ್ ಕೊಡ್ತೀನಿ ರೀ. ಆಂಟಿ ನಮ್ಮಮ್ಮ ಬರಲ್ಲ ಕ್ಯಾಮ್ರಾದಲ್ಲಿ. ಸರಿ, ಆಯ್ತು. ಸೊ ಗೈಸ್, ಇವಾಗ ನಮ್ಮ ಪ್ರಿಯಾಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಕುಂತ್ಕೊಂಡು ಮಾಡೋ ಥರ. ಕಾಲು ಗಾಯ ಆಗಿಬಿಟ್ಟಿದೆ, ಅದಕ್ಕೆ ಆಚೆ ಎಲ್ಲ ಕರ್ಕೊಂಡು ಹೋಗಲ್ಲ. ಇವಾಗ ಒಬ್ಬರಿಗೆ ಕಾಲ್ ಮಾಡಿಬಿಟ್ಟು ಒಂದು ಪ್ರ್ಯಾಂಕ್ ಮಾಡಬೇಕು. ಅವ್ರು ಯಾರಿಗೆ ಕಾಲ್ ಮಾಡ್ತಾರೆ ನೋಡೋಣ. ಸಿಂಪಲ್ಲು ಕಾಲ್ ಮಾಡಿಬಿಟ್ಟು ರಿಲೇಷನ್ಶಿಪ್ಪಲ್ಲಿ ಏನಕ್ಕೆ ಬ್ರೇಕಪ್ ಆಗುತ್ತೆ ಕೇಳಬೇಕು, ಮತ್ತು ಒಂದು ಸ್ವಲ್ಪ ತಲೆಗೆ ಶೂಟ್ ಹಾಕಬೇಕು. ಓಕೆನಾ? ಓಕೆ, ಮಾಡ್ಲಾ ಕಾಲು? ಮಾಡಮ್ಮ. ಈ ಎಣ್ಣ ಯಾವಾಗಲೂ ಬ್ಯುಸಿ ಇರ್ತಾರೆ ಗೈಸ್. ಹಲೋ ಅಣ್ಣ, ಏನೋ ಒಂದು ಕೇಳಬೇಕು, ಕೇಳಲ್ಲ? ಇದು ರಿಲೇಶನ್ಶಿಪ್ಪಲ್ಲಿ ಚೆನ್ನಾಗೇ ಇರ್ತಾರೆ, ಏನಕ್ಕೆ ಬ್ರೇಕಪ್ ಆಗುತ್ತೆ? ಪ್ರೀತಿ ಮಾಡೋವಾಗ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಏನಕ್ಕೆ ಬ್ರೇಕಪ್ ಆಗುತ್ತೆ? ಒಂದು ಅಂಡರ್ಸ್ಟ್ಯಾಂಡಿಂಗು, ಹಾಂ. ಇನ್ನೊಂದು ಬೇರೆಯವ್ರು ಹೇಳಿದ ಮಾತು ಕೇಳಿ. ಯಾರ ಮಾತು ಕೇಳಿ? ಬೇರೆಯವ್ರು ಹೊಸಬ್ರು ಸಿಗ್ತಲ್ಲ. ಹಾಂ. ನಿಂದು ಯಾವಾಗ ಬ್ರೇಕಪ್ ಆಯಿತು? ನಿಂದು ಯಾವಾಗ ಬ್ರೇಕಪ್ ಆಯಿತು? ನಾನು ಲವ್ ಮಾಡಿದ್ದಾರ ಫಸ್ಟ್. ನಂದು ಬ್ರೇಕಪ್ ಆಗಿದ್ದು ಆಟಿಟ್ಯೂಡ್ ಒಂದು ತುಂಬ ಸುಳ್ಳು ಹೇಳಿದ. ಹಾಂ. ಯಾಕೆ ವಾಯ್ಸ್ ಲೋ ಆಗ್ತಿದೆ? ತುಂಬಾ 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 ದೊಡ್ಡ ದೋಖ ಅಂದ್ರೆ ಅವರಿಗೆ ನನ್ನ ಜೊತೆ ಇನ್ನೊಬ್ಬರ ಜೊತೆ. ವಾಯ್ಸ್ ಕೇಳಿಸ್ತಲ್ಲ. ನಿಮ್ಮ ವಾಯ್ಸ್ ಕೇಳಿಸ್ತಲ್ಲ. ನನ್ನ ಜೊತೆ ಇದ್ದು ಇನ್ನೊಬ್ಬರ ಜೊತೆ ರಿಲೇಶನ್ಶಿಪ್ ಆಗಿದ್ದಾರೆ. ಹೋಗ್ಲಿ ಬಿಡು, ಅಳ್ಬೇಡ. ಅದು ದೊಡ್ಡ ನೋವು ಅಂದ್ರೆ ದೊಡ್ಡ ನೋವು. ಹೋಗ್ಲಿ ಬಿಡು, ಅಳ್ಬೇಡ. ಫಸ್ಟ್ ಏಡ್ ಮಾಡ್ಸೋಣ. ಫಸ್ಟ್ ಏಡ್ ಅದಕ್ಕ ಓಕೆ. ಮನಸ್ಸಿಗೆ ನೋವು, ಮನಸ್ಸಲ್ಲಿರೋ ನೋವನ್ನ ಇಬ್ಬಡಕ್ ಆಗಲ್ಲ. ಆಮೇಲೆ ಆ ನೋವು ಬೇರೆ ಯಾವ ನೋವು ಬೇಕಾದ್ರೂ ಮರಿಬೋದು, ಆ ನೋವು ಮರೆಯೋದು. ಯಾಕೆ, ಏನು, ಎಂತ ಹೇಳಿದ್ರೆ ನನಗೂ ಒಂಚೂರು ಅರ್ಥ ಆಗುತ್ತೆ. ಓಕೆ, ಯೂಟ್ಯೂಬ್ ಚಾನಲಲ್ಲಿ ಬರ್ತೀಯ ನೋಡ್ಕೊ ಬಾಯ್. ಯೂಟ್ಯೂಬ್ ಚಾನಲಲ್ಲಿ ಬರ್ತೀಯ ನೋಡ್ಕೊ ಬಾಯ್. ನಾನೇ ಬೇಕಾರ ಅನ್ನ A B C D H I J K ಎಲ್ಲ ಮೆಲ್ಲ. ಯಾರಿದು? ಯಾರು ಕಂಡಿಡಿ? ಗೊತ್ತಿಲ್ಲ ಯಾರು. ಹಲೋ, ನಿಮ್ಮ ಅಣ್ಣ. ಹಲೋ ರಾಕಿ. ಓ, ಆಮೇಲೆ ಲೆಸ್ಬಿಯನ್ಸ್ ಅನ್ಕೋತಾರೆ ಯೂಟ್ಯೂಬ್ ಅವರು ಎಲ್ಲ. ರಾಕಿ, ಇನ್ ಕೊಡೋದಿದೆ ಬಾಕಿ. ನೋಡಕ್ಕೆ ಇದು ಕೇಳಿಸ್ಕೊಳಕಾಯ್ತು. ಹಬ್ಬ ಕೈನೋ ಬಂದ್ಬಿಡ್ತು. ಇವತ್ತು ನೆನಪಾಗಿದ್ದೀವಿ ನಾವು. ಗಂಡ್ಮಗು. ಗೊತ್ತಾಯ್ತು. ಏನ್ ಸಮಾಚಾರ? ರೋಡಲ್ಲಿ ಅವ್ರಿಗೆ
ಬಕ್ರ ಮಾಡಿದ್ದಾಯ್ತು, ಈಗ ನಾವ ನೆಕ್ಸ್ಟ್ ನೀವೆಲ್ಲ ಫುಲ್ ಅಪ್ಪ ಎಣ್ಣೆ ಇಟ್ಟಲ್ಲೇ ಗುಡ್ ನೈಟ್ ಹೇಳೋರು. ನಿಮಗ್ ಮಾಡಿಲ್ಲ ಅಂದ್ರೆ ಇನ್ಯಾರಿಗೆ ಮಾಡ್ಲಿ? ನಾವ್ ಯಾವತ್ತೂ ಎಣ್ಣೆ ಗುಡ್ ನೈಟ್ ಹೇಳಿಲ್ಲ. ಇನ್ನೇನ್ ಹೇಳಿದೀರಾ? ಇಲ್ಲ ಇಲ್ಲ, ನಾವ್ ಯಾವತ್ತೂ ಗುಡ್ ನೈಟ್ ಎಣ್ಣೆ ಗುಡ್ ನೈಟ್ ಹೇಳಿಲ್ಲ. ಓಕೆ ಫೈನಲಿ ಯಾಕೆ ಬೇಕು ಮಾತಾಡೋ ಇದನ್ನೆಲ್ಲ. ಫೈನಲಿ ರಾಕಿ ಬ್ರೋ ಅವರು ಪ್ರ್ಯಾಂಕ್ ಆಗಿದ್ದಾರೆ. ಮಸ್ತಾಗಿ ಪ್ರ್ಯಾಂಕ್ ಆಗಿಲ್ಲ, ಮನದಾಳದ ಮಾತಾಡಿದ್ದಾರೆ. ಸಿಂಪಲ್ ಗೈಸ್, ಪ್ರೀತಿ ಮಾಡಿದ್ರೆ ತುಂಬಾ ಖುಷಿಯಾಗಿರ್ತಾರೆ, ಅಷ್ಟೇ ಬೇಜಾರಾಗ್ತಾರೆ. ನೋವು ಆಗುತ್ತೆ, ಕಣ್ಣಲ್ಲಿ ನೋವು ಆಗುತ್ತೆ, ನೋವು ಬರುತ್ತೆ, ಏನೇನೋ ಹೇಳ್ತಾ ಇದ್ದೀನಿ. ರಾಕಿ ಆಮೇಲೆ ಸಿಗ್ತೀನಿ, ಬಾಯ್. ನೋಡ್ಕೊಂಬಿಡ್ರಿ. ಬಾಯ್. ಲವ್ ಯು. ಏನ್ ಹೇಳ್ತೀಯ ಪ್ರಿಯಾ ನಿಮ್ಮ ಅಣ್ಣನ ಬಗ್ಗೆ? ನಮ್ಮ ಬಜ್ಸು ಒಳ್ಳೇದು ಮಾಡಿದ್ರೆ ದೇವ್ರು. ಏನಂತೀರಾ ಕಮೆಂಟ್ಸ್ ಮಾಡಿ. 1 ಸೆಕೆಂಡಲ್ಲಿ ಇಷ್ಟು ಕಲಿಬೇಕು. 1 ಸೆಕೆಂಡು ಚಾನ್ಸೇ ಇಲ್ಲ. 1 ಸೆಕೆಂಡಲ್ಲಿ ಆಗಲ್ಲ. ಅದು ಚಾಲೆಂಜು. 1 ಸೆಕೆಂಡಲ್ಲಿ ಎಲ್ಲ ಆಗುತ್ತೆ. 1 ಮಿನಿಟ್ ಕೊಡ್ತೀನಿ. 1 ನಿಮಿಷದಲ್ಲಿ ಅಷ್ಟನ್ನು ಖಾಲಿ ಮಾಡಿದ್ರೆ ಈ ಚಾಕ್ಲೇಟ್ ಫ್ರೀ. 2 ತಂದಿರೋದು ನಾನು. ಈ ಚಾಕ್ಲೇಟ್ ತಿಂದ್ರೆ ನಾನು ತಂದಿರೋ ಚಾಕ್ಲೇಟ್ ಕೊಡ್ತೀನಿ. ಗಬ್ಬಿಯಾಗಿದ್ದೀನಿ ಗಾಯ್ಸ್, ಬಿಕಾಸ್ ಮೇಕಪ್ ಹಾಕಲ್ಲ. ಓಕೆ, ಈಗ ಯಶ್ ಗೌಡಂಗೆ ಒಂದು ಚಾಲೆಂಜ್ ಕೊಟ್ಟಿದ್ದೀನಿ. ಸೊ ಅವನಿಗೆ ಈಗ 2:14 ಆಗಿದೆ. 2:15 ಸ್ಟಾರ್ಟ್ ಮಾಡಿಸ್ತೀನಿ. 2:15ಇಂದ 2:16 ಅಷ್ಟೊತ್ತಲ್ಲಿ ಅವ್ನು ಕಂಪ್ಲೀಟ್ ಮಾಡ್ಬೇಕು. ಓಕೆ, ಚಾಕ್ಲೇಟ್ ತಿನ್ನೋದಾನ. 1 ನಿಮಿಷದಲ್ಲಿ ಹೆಂಗೆ ತಿನ್ನಕ್ಕಾಗುತ್ತೆ? ಏನಾದರೂ ಹೇಳು. ಬೋ ಅಂದ್ರೆ ನಂಗೆ ಗೊತ್ತಿಲ್ಲ, ತಿನ್ನು. ಬಾ ಸ್ಟಿಕ್ಕಿ ಆಗ್ತಿದ್ಯಾ? ಏನಾಯ್ತು? ನೀರು ಬೇಕಾ? ಆಗೋಯ್ತು ಅಷ್ಟೇ. ಕ್ಲೋಸ್. ನಿಮ್ಮ ಯಶ್ ಗೌಡ ಸೋತಿದ್ದಾನೆ ನನ್ನ ಚಾಲೆಂಜ್ಗೆ. ಗಾಯ್ಸ್ 1 ನಿಮಿಷದಲ್ಲಿ ಈಸಿ ಅನ್ಕೊಂಡೆ, ನಮ್ಮ ತಾಯಿಗೂ ಕಷ್ಟ ಅನ್ಕೊಂಡ್ಬಿಡುತ್ತೆ. ಆರ್ಟ್ ಫೀಲು ಆಗುತ್ತೆ ಒಂಥರ. ನೋಡಿ ಗೈಸ್, ಇನ್ನೂ 2 ಮುಕ್ಕೈತೆ. ಎಲ್ಲಿ ಟೈಮು? ನಾನು ವಿನ್ನಾದೆ. ಆಫ್ ಮಾಡ್ಬಿಟ್ಟೆ. ನಾನು ವಿನ್ನಾದೆ. ನನಗೆ ಗಿಫ್ಟ್ ಕೊಡು. ಏನು ಬೇಕು ಗಿಫ್ಟು? ಕಿಂಡರ್ ಜಾಯ್. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ತೀನಿ, ಇದೆಲ್ಲ ನೋವು ಕಮ್ಮಿ ಆಗುತ್ತಾ? ಬೇಡ, 3 ಇಂಜೆಕ್ಷನ್ ಆಯ್ತಾ ಹೋಗ್ಲಿ. ಅಯ್ಯೋ ಗೈಸ್, ಪ್ರಿಯಾ ಮೇಕಪ್ಪೇ ಹಾಕೊಂಡಿಲ್ಲ ಗೈಸ್, ನ್ಯಾಚುರಲ್ ಆಗಿದ್ದಲ್ಲ. ಮೇಕಪ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನಾನು ಮೇಕಪ್ ಮಾಡ್ಕೊಳ್ಳಲ್ಲ, ಲಿಪ್ಸ್ಟಿಕ್ಕು ಐಲೈನರ್ ಅಷ್ಟೇ ಹಾಕು. ಇರು ಆಂಟಿ ಹತ್ರ ಹೊಟ್ಬಿಡ್ತೀನಿ. ಆಂಟಿ, ನೀನೇನು ಹಚ್ಕೊಂತಿದ್ಯಾ ನಿಮ್ಮ ಅಮ್ಮನಿಗಿಂತ? ನಿಮ್ಮ ಅಕ್ಕನ ತೋರಿಸ್ಲಾ? ಬಾ ತೋರಿಸ್ತೀನಿ. ನೋಡಿ ಗೈಸ್, ಕುಣ್ತಾ ಇದ್ದಾಳೆ ಪಾಪ. ಗೈಸ್ ನೋಡಿ ಗೈಸ್, ಇದು ಅವ್ರ ಬಾಯ್ ಫ್ರೆಂಡು, ಇದು ಇವ್ರ ಅಕ್ಕ, ಅದು ದೊಡ್ಡ ಅಕ್ಕ, ಇದು ಸಕ್ಕದಾಗಿದಲ್ಲ, ಕ್ರೇಜಿ. ನೋಡಿ ಗೈಸ್, ಹುಡುಗಿ ಹಿಂಗಿರುತ್ತೆ ಮೇಕಪ್ ಹಾಕೊಂಡ್ರೆ, ಅದು ಮೇಕಪ್ ಹಾಕೊಂಡಿಲ್ಲ ತಾನೆ? ಇದಂತೂ ನನಗೆ ಹೆವಿ ಇಷ್ಟ ಆಯ್ತು. ನಿಮ್ಮ ಅಕ್ಕ ಅಂತೂ ನನಗೆ ಹೆವಿ ಇಷ್ಟ ಆದ್ರು. ರಾರಾ ಇದು ಚೆನ್ನಾಗಿದೆ ಸೀರಿಯಸ್ ಆಗಿ. ಇದು ಯಲಂಕ ಸಮಥಿಂಗ್ ಸಮಥಿಂಗ್ ಏನೋ ಅಂತಾರಲ್ಲ ಅಲ್ಲಿ. ಹ್ಯಾಪಿ ಬರ್ಡೇ ನೆಕ್ಸ್ಟ್ ವರ್ಷ ಗೈಸ್, ಹುಟ್ಟುಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ಗೆ.
ಕನ್ಫ್ಯೂಸ್ ಆಗೋಗ್ಬಿಡ್ಬೇಕು ಇವಾಗ್ಲೇ ಬರ್ತಡೆ ಅಂತ. ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಪಾಸಿಟಿವ್ ಆಗಿ ತಗೊಳ್ಳಿ ಆ್ಯಂಡ್ ಪ್ಲೀಸ್ ಎಲ್ಲರೂ ಹುಷಾರಾಗಿ ರೈಡ್ ಮಾಡಿ, ಸೇಫ್ ಹೆಲ್ಮೆಟ್ ಹಾಕೊಳ್ಳಿ, ಬಿ ಸೇಫ್, ಟೇಕ್ ಕೇರ್, ಸಬ್ಸ್ಕ್ರೈಬ್ ಟು ಯಶ್ ಗೌಡ ಯೂಟ್ಯೂಬ್ ಚಾನಲ್. ನಮ್ಮ ಪ್ರಿಯಾನು ಫಾಲೋ ಮಾಡಿಬಿಡಿ ಇನ್ಸ್ಟಾಗ್ರಾಮಲ್ಲಿ ಪ್ರಿಯಾ ಗೌಡ ಗೌಡ ಮಾಡಿ ಗೈಸ್, ಸಪೋರ್ಟ್ ಮಾಡಿ ಗೈಸ್. ಕನ್ನಡದ ಹುಡುಗಿ, ಕನ್ನಡದ ಹುಡುಗ, ನಾವೆಲ್ಲ ಕನ್ನಡಿಗರು. ಪಕ್ಕ ಗೌಡ್ರು ಹುಡುಗಿ ನಾನು. ಏನ ಪಕ್ಕ ಗೌಡ್ರು ಹುಡುಗಿ ನಾನು. ಮೈ ಡಿಯರ್ ಫ್ರೆಂಡು, ದಿಸ್ ಲುಕ್ ಲೈಕ್ ನಾಗವಲ್ಲಿ ಕಣು. ನಿಮ್ಮ ಅಕ್ಕ ಅಂತೂ ನನ್ಗೆ ಹೆವಿ ಇಷ್ಟ ಆಗೋದ್ರು, ಗೌಡ್ರ ಹುಡುಗಿ ಅಂತೂ ಇನ್ನೂ ಹೆವಿ ಇಷ್ಟ ಆಗೋದ್ರು. ಏನ್ ಚೆನ್ನಾಗಿದೆ ಗೈಸ್, ಹೇಗಿದೆ ನೋಡಿ ಗೈಸ್, ಚೆನ್ನಾಗಿಲ್ವಾ? ಅವ್ರು ಕಮೆಂಟ್ ಮಾಡ್ತಾರೆ ಆಪ್ತ ರಕ್ಷಕ ಅಲ್ಲಿ ಅವಳು ಇನ್ಫೋಸ್ ಕೊಟ್ಟಿರ್ತಾಳು. ಸೇಮ್ ನಾನು ಹಿಂಗ್ ಕೊಟ್ಟಿದ್ದೀನಿ, ಅವ್ರು ಹಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ಆದ್ರೂ ಚೆನ್ನಾಗಿದೆ. ಅವರಷ್ಟೇನಲ್ಲ, ನಾನು ಒಂದಿನ ನಾನು ಒಳ್ಳೆ ಆಕ್ಟರ್ ಆಗ್ತೀನಿ. ಒಳ್ಳೇದಾಗ್ಲಿ, ಬ್ರೈಟ್ ಫ್ಯೂಚರ್ ಇದೆ. ಓಕೆ ಗೈಸ್, ಇವಾಗ ನಾನು ನಿಮ್ಗೆ ಕೆಳಗಡೆ ಹೋಗ್ತಾ ಸಿಗ್ತೀನಿ. ಏನ್ ಹೇಳ್ತೀರಾ ನೋಡೋಣ, ಮತ್ತೆ ಮಾತಾಡೋಣ. ಇವಾಗ ಇಲ್ಲಿಂದ ಹೋಯ್ತಾ ಇದ್ದೀನಿ. ನನ್ನ ಫ್ರೆಂಡು ಕೂಡ ಹಾಸ್ಪಿಟ್ಲಿಗೆ ಹೋಯ್ತಾ ಇದಾರೆ, ಅಪ್ಪ ಬರ್ತಾ ಇದಾರಂತೆ ಕರ್ಕೊಂಡು ಹೋಗಕ್ಕೆ. ನೆಕ್ಸ್ಟ್ ವ್ಲಾಗು ನಿಮ್ಮ ಪ್ರಿಯಾ ಅಕ್ಕನ ಜೊತೆ ವಿಡಿಯೋ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾವು ಮಾಡ್ತೀವಿ. ನಾನು ಈಗ ಮಾಡ್ತಿರೋ ವಿಡಿಯೋ ಯಾವುದೇ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ಸಿಂಪತಿಗೋಸ್ಕರ ಅಲ್ಲ. ಸಿಂಪಲ್ ಫ್ಯಾಮ್, ರಾತ್ರಿ ಮಲಗಿದ್ಮೇಲೆ ಬೆಳಗ್ಗೆ ಎದ್ದೊಳ್ತೀವೋ ಇಲ್ವೋ ನಮಗೆ ಗೊತ್ತಿರಲ್ಲ. ಇಂಥ ಬದುಕಲ್ಲಿ ಕೋಪ, ಜಗಳ, ಮನಸ್ತಾಪ ಬೇಕಾ? ಇವೆಲ್ಲ ಇರೋ ಗಂಟ ನಮ್ಮ ಕೈಲಾಗಿದ್ದ ಸಹಾಯ ಮಾಡೋಣ. ಸ್ವಲ್ಪ ಜನಗಳು ಹೆಂಗೆ ಅಂದ್ರೆ, ನಾವು ಒಬ್ಬರಿಗೆ ಒಳ್ಳೇದ್ ಮಾಡಿ ಬದುಕ್ತಿದ್ರೆ ಅವ್ನ್ ಮಾಡ್ತಿರೋದು ಶೋಕಿಗೋಸ್ಕರ ಅಂತಾರೆ. ಅದೇ ಒಬ್ಬನ್ಗೆ ಮೋಸ ಮಾಡಿ ಬದುಕ್ತಿದ್ರೆ ಅವನಂತ ಲೋಫರ್ ನನ್ ಮಗ ಯಾರು ಇಲ್ಲ ಅಂತಾರೆ. ನನಗೆ ಗೊತ್ತಿರೋದು ಮೂರೇ. ಮೊದಲನೇದು ನಾನ್ ನಗೋದು, ಆಮೇಲೆ ನಗ್ಸೋದು, ಬೇರೆಯವ್ರಿಗೆ ಬೇಜಾರು ಮಾಡದೇ ಇರೋದು. ಸಿಂಪಲ್ ದುನಿಯಾ ಗುರು. ಇರೋದು 3 ದಿನ, ಖುಷಿಯಾಗಿರೋಣ, ಒಬ್ಬರ ಮುಖದಲ್ಲಿ ನಗು ತರ್ಸೋಣ. ಏನ್ ಹೇಳ್ತೀರಾ? ಇವಾಗ ನಾನು ಊಟ ಕೊಟ್ಟೆ ನಿಜ, ಆಮೇಲೆ ರಾತ್ರಿಗೆ, ನಾಳೆಗೆ, ಆ ನಾಳೆಗೆ, ಬೆಳಿಗ್ಗೆಗೆ ನೀವು ಆಚೆ ಹೋಗೋ ಟೈಮಲ್ಲಿ ಈ ಥರ ಯಾರಾದರೂ ಕಾಣಿಸ್ಕೊಂಡ್ರೆ ಅವ್ರಿಗೊಂದೊತ್ತು ಊಟ ಇಸ್ಕೊಡಿ ಸಾಕು. ಸ್ನೇಹ ಎಂದರೆ ಹಾಲು ಜೇನು ಎಂಬ ಸತ್ಯವನ್ನು